ಚಾ ಮಾಡಿಕೊಡ್ಲೇನ? ಬೇಡವ, ಈಗ ಮಾಡ್ಕೊಂಡು ಕುಡ್ದೆ. ಅದ್ ನೋಡಿ ನೀನು ಕುಡಿ ಹೋಗು. ಅಲ್ಲ ಅವ ನೀನು ನೋಡಿದ್ರೆ ಎಷ್ಟು ಕೆಟ್ಟ ಅನಿಸ್ತದವ ನನಗೆ. ಇಷ್ಟು ವಯಸ್ಸಾಗ್ಯದ ನೀನೇ ಮಾಡ್ಕೊಂಡು ಕುಡ್ದೆ ಮುಂಜಾನೆ ಎದ್ಗನೆ ಚಾ? ಅಲ್ಲ ಎಬ್ಬಿಸ್ಬೇಕು ಅವ ಸಸ್ತೇರಿಗೆ, ಇಷ್ಟು ಸಲಿಗೆ ಕೊಡಬಾರ್ದು. ಏನು ತೀರಾ ಏಳಾಗ್ಯದ ಇನ್ನೂ ಬೀಳೋದಂದ್ರೇನ? ಹೋಗ್ಲಿಡವ, ಒಂದು ಕಪ್ ಚಾ ಮಾಡ್ಕೊಂಡು ಕುಡಿದ್ರೆ ಏನು ಕೈ ಸವಯಂಗಿಲ್ಲ. ನೀ ಏನೋ ಅನ್ಲಿಕ್ಕೆ ಹೋಗ್ಬೇಡ ಸುಂದ್ರಿ, ಸುಮ್ಮಿದ್ ಬಿಡು. ಅಲ್ಲವ್ವ ನಾ ಏನೋ ಅನ್ನಂಗಿಲ್ಲ ಬಿಡು, ಆದ್ರೆ ನೀ ಹಿಂಗೆ ಸುಮ್ಮಿದ್ದೆ ಅಂದ್ರೆ ಮೈ ಮೇಲೆ ಬರ್ತಾರ ಅವ್ರು ಭಾಳ ತಲೆ ಮೇಲೆ ಬಂದು ಕೂಡ್ತಾರ ನೋಡಿ. ಮತ್ತೆ ಹುಷಾರಾಗಿರು. ಇರ್ಲಿ ಬಿಡವ, ಹೋಗಲ್ರಕ್ಕ. ನಾವು ಸುಮ್ಮಿದ್ರ ಏನು ಜಗಳ ಬರಂಗಿಲ್ಲ ಸುಂದ್ರಿ. ಈಗ ನೋಡ, ನಾನು ಅವ್ರಿಗೆ ಜಲ್ದಿ ಹೇಳ್ರಿ ಅಂತ ಕಿರಿಕಿರಿ ಹಚ್ಬೇಕಾ? ನಿಮ್ಮ ಮುಂದಿದೆ ಕಿರಿಕಿರಿ ಅಂತೇಳಿ ಅವ್ರು ಗಾಂಡದಾರ ಮುಂದೆ ಹೇಳ್ಬೇಕಾ? ಗಾಂಡ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಕಾ? ಯಾಕೆ ಬೇಕಂತ ಸುಮ್ಮನೆ ನಾ ಒಂದು ಕಪ್ ಚಾ ಅಲ್ಲ ಮಾಡ್ಕೊಂಡು ಗಪ್ ಕೂತು ಬಿಡ್ತೀನಿ. ಯಾವಾಗಾದ್ರೂ ಎದ್ದು ಅವರೇ ಕೆಲಸ ಮಾಡೋರಲ್ಲ, ಹಂಗಾಗಿ ಸುಮ್ಮಿದ್ದು ಬಿಡ್ತೀನಿ ನೋಡುವ. ಜಗಳನೇ ನನಗೆ ಬೇಕಾಗಿಲ್ಲ ನೋಡಿ ಸುಂದ್ರಿ. ಅಲ್ಲ ಅವ ಇಷ್ಟು ಸರಳ ಹೆಂಗಾರ ಇರಂಗಾತದ ನಿನಗ? ಹೆಂಗಾರ ಅದಂತ ನಿನ್ನ ಗುಣ. ಏನಿನ ಯವ್ವ, ಇಷ್ಟು ಸಂಭಾಯ್ತಿದ್ದೆ ಅಂದ್ರೆ ನಿನ್ನ ತಲೆ ಮೇಲೆ ಮೆಣಸು ಸರಿತಾರ ಅವರು. ಸ್ವಸ್ಥ್ಯರು ತಿಳ್ಕೊ ಅದನ್ನ. ಅತ್ತೆ ಆಗಿರು ಒಂದು ಸ್ವಲ್ಪ. ಇಷ್ಟು ಸರಳ ಇದ್ದೀನಿ, ನನ್ನ ಹೊಟ್ಟೆಗ ನೀ ಹುಟ್ಟಿದೇಕಿ ಅಂತ ಗುಣ ಕಲ್ತಿ ನೋಡ ಯವ್ವ. ತಾಯಿ ಎಲ್ಲಿಂದ ಬಂದವೋ ಏನು, ಅತೀ ಕೆಟ್ಟ ಗುಣ ಕಲ್ತ್ಬಿಟ್ಟಿಯವ ಯವ್ವ ನೀನು. ಏನು ವಿಚಾರ ಮಾಡ್ಲಿಕತ್ತೇವ? ಅಲ್ಲ ಸುಂದ್ರಿ, ನೀನು ಒಂದು ಸ್ವಲ್ಪ ಸರಳ ಇರೋದು ಕಲಿ. ಯಾವಾಗ್ಲೂ ಹಿಂಗ ಸಿಡಕ್ ಮಾರಿ ಮಾಡಬೇಡವು, ಹಂಗ ಚಲೋ ಅಲ್ಲ ಅದು ಹೆಣ್ಮಕ್ಳಿಗೆ. ಅದಕ್ಕೆ ಹೇಳ್ತೀನಿ, ತಿಳಿಸಿ ಹೇಳ. ನಾನೇ ಏನರ ಸಿಟ್ಟಿಗೆ ಏರ್ಬಿಡ್ತೇವ. ಅದಕ್ಕೆ ನಿನಗೆ ಏನು ಹೇಳಿಕೂ ಅಲ್ಲೇ ಆಗುತ್ತೆ ನನಗೆ. ಒಂದು ಸ್ವಲ್ಪ ಹಂಗ ಯಾವಾಗಲೂ ಇದು ಮಾಡೋದು ಮಾಡಬೇಡ. ಅವ ಹಂಗ ಉರಿಬಾರ್ದು ಎಲ್ಲರಿಗೆ. ಅದು ಅನ್ನೋದು ಇನ್ನೂ ಅನ್ನೋದು ಮಾಡಬಾರ್ದಂಗ. ಕೆಟ್ಟದ್ದು ಯಾರಿಗೆ ಬಯಸಬಾರ್ದು ಸುಂದ್ರಿ, ಚಲೋ ಅಲ್ಲದು. ನಾ ಯಾರಿಗೆ ಕೆಟ್ಟದ್ದು ಬಯಸೀನಿ? ನನ್ನ ಬಲ್ಲಿನೂ ಅಂಥ ಗುಣ ಇಲ್ಲವಳವ. ಯಾರಿಗೆ ಕೆಟ್ಟದ್ದು ಬಯಸಂಗಿಲ್ಲ ನಾನು, ತಿಳ್ಕೊಂಬಿಡು ಅದನ್ನು. ಇದ್ದಂಗೆ ಹೇಳ್ತೀನಿ. ಅವ್ರಲ್ಲಿ ಏನು ಅಂದಿರ್ತಾರ ಅದನ್ನ ಬಂದು ಇವ್ರ ಮುಂದೆ ಹೇಳ್ತೀನಿ. ಅದಿದ್ರ ಸುಂದ್ರಿ ಚುಚ್ತಾಳ, ಸುಂದ್ರಿ ಹಚ್ಚತಾಳ ಅನ್ನೋದು ದೊಡ್ಡ ಇದು ಮಾಡಿಬಿಟ್ಟಾರ. ನಾನು ಎಲ್ಲ ಚಲೋನೇ ಇದ್ದೀನಿ. ನನ್ನ ಎದುರಿಗೆ ಯಾರು ಚಲೋ ಇರ್ತಾರಲ್ಲ ಅವ್ರಿಗೆ ಚಲೋ ಇದ್ದೀನಿ. ನನಗೆ ಯಾರು ಕೆಟ್ಟದ್ದು ಬಯಸಿದ ಅಂದ್ರೆ ನಾ ಅವ್ರಿಗೆ ಕೆಟ್ಟದ್ದು ಬಯಸಕ್ಕೇನೆ ನೋಡು. ಗಂಡನ ಜೊತೆ ಚಲೋ ಇದ್ದಿಲ್ಲ, ಹಂಗೇನು ಜಗಾಡಂಗಿಲ್ಲ ನೀವಿಬ್ರು ಗಂಡ ಹೆಂಡ್ತಿ? ಇಲ್ವಾ, ನಾವು ಗಂಡ ಹೆಂಡ್ತಿ ಜಗಾಡಂಗೇ ಇಲ್ಲ. ನಮ್ಮ ಮನೆಯವ್ರು ಭಾಳ ಸಂಬಾಯ್ತಿದ್ದಾರವ್ವ. ಸಂತನ ಆಫೀಸಿಗೆ ಹೋಗ್ಬಿಡ್ತಾರ, ಅವ್ರು ಟೈಮ್ ಎಲ್ಲಿರ್ತದೆ ಜಗಾಡ್ಲಿಕ್ಕೆ. ಅದೇ ಸಮಸ್ಯೆ ನೋಡುವ ಯವ್ವ. ನಿನ್ನ ಗಂಡ ನಿನಗೆ ಒಟ್ಟು ಟೈಮ್ ಕೊಡಂಗಿಲ್ಲ. ನಿನಗೆ ಗೊತ್ತೋಗ್ಲಾರ್ಕ ಹಂಗೆ ಮಾಡ್ತಿದ್ದೀನಿ. ಮನೆ ತಿರುಗಾಡಿ. ನಾ ಏನು ಮಾಡ್ತೀನಿ ಮನೆ ತಿರುಗಾಡಿ? ಮತ್ತು ಹೊತ್ತೋಗ್ಲಾರ್ಕ ಅವ್ರ ಮನೆಗೆ ಇವ್ರ ಮನೆಗೆ ಹೋಗಿ ಕೂಡ್ತೀನಿ. ಇನ್ನು ಎಷ್ಟೊತ್ತನೇ ಬೀಳ್ತಾರೆ ಅವ್ರು ನಿನ್ನ ಸ್ವಸ್ಥರು? 8ಕ್ಕೆ ಎದ್ದೇಳ್ತಾರೆ ಏನು? ಈವ್ವ, ಅಂಗಳದಾಗ ರಂಗೋಲಿ 6ನಷ್ಟಿಗೆ ಹಾಕಿರ್ಬೇಕವ್ವ. ಏನು ತೀರ ಏನು ಪದ್ಧತಿ ಏನವ? ಮನೆಗೆ ಅತ್ತೆಯಾಗಿ ತಿಳಿಸಿ ಹೇಳ್ಬೇಕು ನೀನು ಸ್ವಲ್ಪ. ಈಗೆಲ್ಲ ಕಾಲ ಬದಲಾಗ್ಯದವ ಸುಂದ್ರಿ, ಯಾರಿಗೂ ಏನು ಅನ್ನಂಗಿಲ್ಲ ಈಗ. ನಾವೆಲ್ಲಿ 5ನಷ್ಟಿಗೆ ರಂಗೋಲಿ ಹೊರಗೆ ಹಾಕೇ ಬಿಟ್ಟಿರ್ತಿದ್ದೀವಿ ನಾವು. 6ಕ್ಕೆ ಸ್ನಾನ ಅದು ಎಲ್ಲ ಆಗಿರ್ತಿತ್ತು. ಈಗಿನವ್ರ ಮತ್ತು ನಿಮ್ಮಂಥ ಅತ್ತಿದರಿದ್ರಂದ್ರೆ ಅಂಥ ಸ್ವಸ್ಥರು ಇರತ್ತಾರ. ನೀವು 8 ಆದ್ರೂ ಎಬ್ಸಂಗಿಲ್ಲ ಸ್ವಸ್ಥರಿಗೆ ಅಂದ್ರೆ. ಮತ್ತು ಅವರು 8:15 ಎದ್ದು ರಂಗೋಲಿ ಹಾಕ್ತಾರೆ, 9, 10ಕ್ಕೆ ಹಾಕ್ತಾರೆ ರಂಗೋಲಿ. ಕಾಲ ಹೆಂಗೆ ಬರ್ತದಲ್ಲ ಸುಂದ್ರಿ, ಹಂಗೆ ಹೊಂದ್ಕೊಂಡು ಹೋಗ್ಬಿಡ್ಬೇಕು ನೋಡುವ. ಅಂದ್ರೆ ಯಾವುದೇ ಜಗಳ ಬರಂಗಿಲ್ಲ, ಮನಸ್ತಾಪ ಬರಂಗಿಲ್ಲ, ಮನ್ಯಾಗ ಕೆಟ್ಟಸ್ತನ ಬರಂಗಿಲ್ಲ. ಒಬ್ಬರು ಹಂಗಿದ್ದಾರಂತ ಗೊತ್ತಿದ್ರು ನಾವು ಪದೇ ಅದನ್ನೇ ಹೇಳಕತ್ತಿದ್ದೀವಿ ಅಂದ್ರೆ ಜಗಳಕ್ಕೆ ಹಾದೇವೆ ಎಲ್ಲ. ನಮಗೂ ಅದು ಆಗ ಬರಂಗಿಲ್ಲ ಅಲ್ವ. ಏನಾರ ಮಾಡವ ಯವ್ವ, ನನಗೆ ನಿನ್ನ ಮುಂದೆ ಮಾತಾಡೋದು ಆಗಂಗಿಲ್ಲ. ಆಮೇಲೆ ಇಂಥವೆಲ್ಲ ನನಗೆ ನೋಡೋದು ಆಗಂಗಿಲ್ಲ. ನನಗೆ ಒಟ್ಟು ಉರಿತದ. ನಾವು ಹೊರಗೆ ಹೋಗಿ ಕೂಡ್ತೀನಿ ಒಂದು ಸ್ವಲ್ಪ ಹೊತ್ತು. ಎದ್ದೆ ಯಾವಾಗ ಯಾಕೆ ಎದ್ದೇಳಲ್ರ ನೋಡ. ಬಾರಕ್ಕೆ ಎದ್ದೇಳ್ತಾರ, ನಾ ಬಿಟ್ಟು ಎಬ್ಸೋದು. ಎಷ್ಟೊತ್ತಿಗಾರ ಹೇಳಲ್ರಕ್ಕ ಆ ಕಡೆ. ಎದ್ದೇವ ಚಾ ಕುಡ್ದಿ? ಕುಡ್ದನೆಪ್ಪ. ಅಕ್ಕೆಲ್ಲೋಗಳ? ಈಗ ಅಲ್ಲೇ ಹೊರಗೆ ಕುಡ್ತೀನಿ ಅಂತ ಹೋದ್ಲು. ಚಾ ಕುಡ್ದಾಳ ಆಕಿನು? ಇಲ್ಲ, ಕುಡಿಲಾರ ಹೋದ್ಲೋಡ ಹಂಗೆ. ಯಾಕ? ಆಕಿ ಅಲ್ಲಿ ನಸಿಗ್ನಾಗ ಎದ್ದು ಎಲ್ಲ ಕೆಲಸ ಮಾಡಿ ಗಂಡ ಕಳ್ಸಾಗ ನಿಮ್ಮ ಹೆಂಡತಿಯರಿನ ಎದ್ದಿಲ್ಲಲ್ಲ, ಆಕಿ ಸಿಟ್ಟು ಬಂತು. ಎಬ್ಬಿಸ್ಬೇಕಿಲ್ಲ ಜಲ್ದಿ ಅಂತೇಳಿ ಸಿಟ್ಟಿಗೆ ಹೋಗಿ ಕೂತಾಳ ಈಗ ಹೊರಗೆ. ಬರೇ ಇಂತದ ನೋಡಕ್ಕಿಂದ ಒಟ್ಟ. ಆಕಿನ ಸ್ವಭಾವನೆ ಹಂಗದಲ್ಲಪ್ಪ. ಮತ್ತೆ ಮೊದಲಿಂದ ಏನು ಮಾಡೋದು? ಬರ್ರಿ ಕೂಡ್ಬಾರ, ಒಂದು ಸ್ವಲ್ಪ ಮಾತಾಡ್ಬೇಕು ನಿಮ್ಮ ಜೊತೆ. ಏನಿತ್ತವ ಹೇಳು? ಅಲ್ಲ ರಾಜ, ಆಕಿ ಸುಂದ್ರಿ ಜೊತೆ ಸ್ವಲ್ಪ ಮಾತಾಡ್ತೀರಿ ನೋಡಪ್ಪ. ಟೈಮ್ ಮಾಡ್ಕೊಂಡು ಮಾತಾಡಿ ಏನು ತಿಳಿಸಿ ಹೇಳ್ತಾರೆ. ಏನು ಎಲ್ಲರ ದವಾಖಾನೆಗೆ ತೋರಿಸ್ತೀರಿ ಏನು ಒಂದು ತಿಳಿಯಲ್ದಪ್ಪ ಪಾಪ ಆಕಿಗೆ. ನಮ್ಮನ್ನು ಬಿಟ್ರೆ ಯಾರಿದ್ದಾರೆ ಅದಕ್ಕೆ? ಅದು ಮನಸ್ಥಿತಿನೇ ಹೆಂಗಾಗ್ಬಿಟ್ಟದ ನೋಡು. ಬರೀ ಯಾವಾಗ ನೋಡಿದ್ರೆ ಮುಖ ಕೆಟ್ಟ ಮಾಡ್ಕೊಂಡು ಇರ್ತಾಳೆ. ಅದಕ್ಕೊಂದು ಸ್ವಲ್ಪ ಎಲ್ಲಾರ ತೋರ್ಸಮ್ಮ ಏನ ಅಂತ. ಅದ್ರ ಗಂಡ ಸಂತೆನ ಮುಂಜಾನೆ ಎದ್ಗನೆ ಆಫೀಸಿಗೆ ಹೋಗ್ಬಿಡ್ತದ, ಒಮ್ಮೆ ಸಂಜೆಗೆ ಬರ್ತದ. ಅದು ಬಿಟ್ರೆ ಏನು ಗೊತ್ತೇ ಇಲ್ಲ ಅದಕ್ಕೆ. ಈಗ ಏನಾಗ್ಬಿಟ್ಟದ, ಒಟ್ಟ ಗಂಡ ಟೈಮನ್ನು ಕೊಡವಲ್ಲ, ಅದ್ರ ಪ್ರೀತಿನೂ ಇಲ್ಲಾರ್ದಂಗೆ ಆಗ್ಬಿಟ್ಟದ ಗಂಡಂದು. ಮುಂಜಾನೆ 9ಕ್ಕೆ ಹೋಗ್ಬಿಡ್ತಾನ, 8 ತನ ವಾಕಿಂಗ್ ಹೋಗ್ತದ. ಬಂದು ಒಂದು ಸ್ವಲ್ಪ ನಾಷ್ಟ ಗಿಷ್ಟ ಮಾಡಿ ಡ್ಯೂಟಿಗೆ ಹೋಯ್ತಂದ್ರೆ ಒಮ್ಮೆ ರಾತ್ರಿ ಬರ್ತದ. ಬಂತಂದ್ರೆ ಊಟ ಮಾಡಿ ಡುಶ್ ಅಂತ ಬೀಳ್ತದ. ಹಾಗಾಗಿ ಹೆಂಡತಿ ಜೊತೆ ಮಾತಿಲ್ಲ, ಕತಿ ಇಲ್ಲ. ಅದಕ್ಕೆ ಗಂಡನ ಪ್ರೀತಿನೇ ಗೊತ್ತಿಲ್ಲ. ಹಂಗಾಗಿ ಬರೀ ಹೊರಗೆ ತಿರುಗಾಡೋದು, ಅವ್ರು ತಂದು ಇಲ್ಲಿ ಹೇಳೋದು, ಇಲ್ಲಿ ತಂದು ಅಲ್ಲಿ ಹೇಳೋದು ಮಾಡ್ತದ. ಎಲ್ಲರ ಕೈಲಿ ಬಯಸ್ಕೋತದ. ಹಡದ ಕಳ್ಳಪ್ಪ. ಆಕಿ ನೋಡಿದ್ರೆ ಪಾಪ ಅನಿಸ್ತದ ನನಗೆ. ಅದಕ್ಕೆ ಒಂದು ಸ್ವಲ್ಪ ಎಲ್ಲಾರ ದವಾಖಾನೆ ತೋರಿಸ್ತೀರ, ಏನು ಮಾಡ್ತೀರ ನೋಡು. ಹೌದೌದು ನೋಡುವ, ಅದಕ್ಕೆ ಹಂಗಾಗ್ಯದ ಆಕಿಗೆ. ಒಟ್ಟ ಅವ ಟೈಮ್ ಕೊಡ್ಲಾರ ಸಂಬಂಧ ಬೇರೆದವ್ರು ಗಂಡ ಹೆಂಡತಿ ನಕ್ಕೋತ ಆಡ್ಕೋತ ಇದ್ರೆ ಆಕಿ ಸಹಿಸ್ಕೊಳಾರ್ದಂಗ ಆಗ್ಬಿಡ್ತದ. ಹಂಗಾಗಿ ಏನಾರ ಅಂತಾಳಕಿ.
ಹೌದೌದು ಮಾತಾಡ್ತೀನಿ ತಗೋ, ನಾನು ಆಕಿ ಜೊತೆ ಮಾತಾಡ್ತೀನಿ. ನಿನ್ನೆ ಸೃಷ್ಟಿನೂ ಹೇಳಿಕತ್ತಿದ್ಲು, ಸುಂದರಿ ವೈನಿಗೆ ಎಲ್ಲಾರ ದವಾಖಾನಿಗೆಲ್ಲ ತೋರಿಸ್ರಿ, ಪಾಪ ಬರೀ ಯಾವಾಗ್ಲೂ ಒಬ್ಬರ ಬಗ್ಗೆ ಕೆಟ್ಟದಾಗೆ ಮಾತಾಡ್ತಿರ್ತಾಳ, ಜಗಳ ತಕ್ಕೋತಾಳ, ಏನಾಗ್ಯದ ಏನ ಒಂದು ಸ್ವಲ್ಪ ಸೈಕ್ಯಾಟ್ರಿಸ್ಟ್ ಹತ್ರ ತೋರಿಸ್ರಿ ಅಂತ ಹೇಳಿಕತ್ತಿದ್ಲು. ನೋಡಮ್ಮ ಮಾತಾಡಮ್ಮ, ಹ್ಞೂ ಅಂದ್ಲಂದ್ರೆ ತೋರಿಸ್ಕೊಂಬರಮ್ಮಂತ ಹೋಗಿ. ಏನ್ರಿ ಏನೋ ಸೈಕ್ಯಾಟ್ರಿಸ್ಟ್ ಅದ ಮಾತಾಡ್ಲಿಕತ್ತಿರಲ್ಲ, ಯಾರಿಗೆ ದವಾಖಾನಿಗೆ? ಏನಿಲ್ಲ, ಅದೇ ಸುಂದರಿ ಅಕ್ಕಗ ದವಾಖಾನಿಗೆ ತೋರಿಸು ಅಂತ ಅನ್ಲಿಕತ್ತಾಳ ಅವ್ವ. ಹೌದೌದ್ರಿ, ನಾನು ನೀನು ಅದೇ ಹೇಳಿದ್ನಿ. ತೋರಿಸ್ರಿ ಒಂದು ಸ್ವಲ್ಪ. ಶ್ರುತಿ ಕರಿ ಎಲ್ಲೂ ನೋಡಕ್ಕ, ಅಲ್ಲೇ ಹೊರ ಕೂತಿರ್ಬೇಕ್ರಿ. ನೀವೇ ಕರೀರಪ್ಪ, ನನಗೆ ಆಗೋದಿಲ್ಲ. ಏನಾರ ಅಡ್ಡದಿಡ್ಡಿ ಮಾತಾಡ್ತಾಳಕ್ಕೆ ಕರೀಲಿಕ್ಕೆ ಹೋದ್ರೆ. ಹಂಗೇಕದು ಮಾತಾಡೋದು, ಕರ್ಕೊಂಬ ಅಂತ ಹೇಳಿನಿಲ್ಲ, ನಾ ಹೇಳಿದಷ್ಟು ಕೇಳ ಅಷ್ಟೇ. ಕರಿ ಹೋಗು, ದೊಡ್ಡ ಆಟ ಹಚ್ಚಿರಿ ನೀದೊಂದು. ಏನು ಮಾತಾಡ್ತೀರಿ ಅಕ್ಕ? ಹಂಗಾಕಿ ಏನಂತಿಕೊಂಡ್ರಿ ನೀವು? ಈ ಮನೆ ಹೆಣ್ಮಗಳಿದ್ದಾಳಕಿ, ಮರ್ಯಾದೆ ಕೊಡ್ರಿ ಸ್ವಲ್ಪ. ಆಯ್ತು ಹೇಳ್ರಿ, ಕರ್ಕೊಂಬರ್ತೀನಿ. ವೈನಿ, ಸುಂದ್ರಿ ವೈನಿ, ನಿಮ್ಮ ಅಣ್ಣರ ಕರೀಲಿಕತ್ತ ನೋಡಿ, ಬರ್ರಿ. ಎದಕ್ಕಂತವ? ಏನು ಫಿಟ್ಟಿಂಗ್ ಇಟ್ಟೇನು ಅವ್ರ ಮುಂದೆ? ಏನಾರ ನೀನು? ನಾ ಏನು ಫಿಟ್ಟಿಂಗ್ ಇರಲಿ? ಏನು ಹೇಳ್ತಿತ್ತಂದ್ರೆ ನಾನು ನಿನ್ನ ಮುಂದೆ ಹೇಳ್ತೀನಿ. ಅವ್ರ ಮುಂದೆ ಏನು ಹೇಳೋದು ಅವಶ್ಯಕತೆ ಇಲ್ಲ ನನಗೆ. ಎದಕ್ಕೆ ಕರೀತಾರನ್ನ ಕೇಳೋಕೆ ಅವರಿಗೆ ಹೋಗಿ. ಏನು ಮಾಡ್ಕೋತಾರೆ ಮಾಡ್ಕೊಳ್ಳಲ್ರಿ ನೋಡಿ. ಚುಚ್ಚಿರ್ಬೇಕು, ಯಾವಾಗ್ಯಾರ ಹಚ್ಚಿ ಇದು ಚುಚ್ಚೋದು ಮಾಡಿರ್ಬೇಕು. ಅದಕ್ಕೆ ತಯಾರಾಗಿ ನಿಂತಾರೆ. ಉಸಿರು ಮನೇಸ್ ಮಂದಿನೇ ತಯಾರಾಗಿಬಿಟ್ರಿ, ಮತ್ತು ನಾನು ಒಬ್ಬಾಕಿನ ಮಾಡಿ ನಡಿ ಏನಾಗಿದ್ದಾಗಲ್ಲ ನೋಡ್ಕೋತೀನಿ ನಾನು. ನಾ ಅಂಜು ಮಗಳಲ್ಲ ಅಂತ ತಿಳ್ಕೊಂಬಿಡು ನೀನು. ಏನು ನಡ್ಸಿರಲ್ಲಿ ಗುಜು ಗುಜು? ಬರೀ ಕಡಿ. ನಾವೇನು ಗುಜು ನಡ್ಸು ಮಯ್ಯಪ್ಪ. ನಿನ್ನ ಹೆಂಡತಿ ಮುಂದೆ ಅಂಥದ್ದು ಮಾತಾಡೋದು ಏನದ ನಂದು? ಆಕೆ ಏನು ಯಾವಾಗ ಚಂದಗೆ ಪ್ರೀತಿಯಿಂದ ಮಾತಾಡ್ಸೋದು ಅಷ್ಟ್ರಾಗದ ನನ್ನ. ನೀ ಪ್ರೀತಿಯಿಂದ ಇದ್ರೆ ನಾವು ಪ್ರೀತಿಯಿಂದ ಮಾತಾಡ್ಸ್ತೀವಿ. ನೀನು ಯಾವಾಗಲೂ ಉರಿ ಮಾರಿ ದೇವ್ರ ಕತೆ ಇದ್ರೆ ನಾವು ಹಂಗೆ ಇರೋರ. ಮತ್ತೆ ಸುರೋಸ್ಕೊಂಡ್ರೆ ನಮ್ಮೆದ್ರಿಗೆ ಜಗಳನ? ಹಾಂ, ಎಲ್ಲರೂ ಕೂತೀವಿ ಅನ್ನೋದು ಒಂದು ಸ್ವಲ್ಪ ಇಲ್ಲ ನಿಮ್ಗೆ? ಸುಂದರಿ ಅಕ್ಕ ಸುಮ್ಮನಿರು ಈಗ. ನನ್ನ ಮೇಲೆ ಬರ್ರಿ ಎಲ್ಲರೂ, ಸುಂದರಿ ಅಕ್ಕ ಸುಮ್ಮಿರು ಅಂತೇಳಿ. ನಿಮ್ಮ ಹೆಂಡತಿರಿಗೆ ಹೇಳೋಷ್ಟು ಧೈರ್ಯ ಇಲ್ಲಲ್ಲ ನಿಮಗೆ. ನಿಮ್ಮ ಲಾಲೆಗೋಳೆ ಹಂಗ್ಯಾಕೆ ಮಾತಾಡ್ತೇವ? ಏನದ ಹಂಗಂದ್ರೆ ಲಾಲೆಗೋಳೆ ಅಂದ್ರೆ? ಮತ್ತ ಅಲ್ಲ, ಹೆಂಡ್ತಿದ್ರೆ ಎಂಟ್ರತನ ಬೀಳ್ತಾರ. ಒಂದು ಸ್ವಲ್ಪ ಹೇಳಕ್ ಬರಂಗಿಲ್ಲ, ಜಲ್ದಿ ಎದ್ದೇಳ್ರಿ ಮನೆ ಕೆಲಸ ಮಾಡ್ರಿ ಅಂತೇಳಿ. ಅದುವಾ ಇದು ಅತ್ತಿ ಅಂತಿದು ಕಲ್ಗೊಂಡು ಕೂತಂಗೆ ಕೂಡ್ತದ. ಏನು ಹೇಳಂಗಿಲ್ಲ, ಯಾರಿಗೂ ಕೇಳಂಗಿಲ್ಲ. ನೀವರ ನಿಮ್ಮ ಹೆಂಡ್ರಿಗೆ ತಿಳಿಸಿ ಹೇಳಕ್ ಬರಂಗಿಲ್ಲ ಅಂತೀರಾ? ಮುದಿಕೆಯಾಗಿ ತಾನೇ ಚಾ ಮಾಡ್ಕೊಂಡು ಕುಡಿತದದು. ಎದ್ದು ಬಡಬಡ ನಮ್ಮ ಹೋಗಿ ಚಾ ಮಾಡಿಕೊಡು ಅಂತ ಹೇಳಕ್ಕೆ ನಿಮ್ಗೆ ದಾಡೆಗ್ಯದ? ಯವ್ವೋ ಶ್ರುತಿ ಅಕ್ಕ ನಮ್ಮ ಬಿಡ್ಕ ಬಂದ್ಲಲ್ಲ ಯವ್ವ. ಸುಂದ್ರಿ, ನಾ ಮಾಡ್ಕೊಂಡು ಕುಡ್ತೀನಿ ಇಲ್ಲೀಗ. ನಾ ಏನು ಕೈಕಾಲು ಗಟ್ಟಿ ಆವಿನ ಮಾಡ್ಕೊಂಡು ಕುಡಿಯಷ್ಟ ಅದ? ನಾ ಮಾಡ್ಕೊಂಡು ಕುಡ್ತೀನಿ ಈಗ. ಅದೇ ಸುದ್ದಿ ತೆಗಿಬೇಡಿ ಈಗ ನೀನು, ಸುಮ್ಮಿದ್ ಬಿಡು. ಒಂದು ಕಪ್ ಚಾ ಮಾಡ್ಕೊಂಡು ಕುಡಿದ್ರೆ ಏನಂತ ತಗೋ ಸುಂದರಿ ಅಕ್ಕ. ಮತ್ತೇನು ಕೆಲಸ ಹಚ್ಚಂಗಿಲ್ಲ, ಅವರು ಇಬ್ರು ಮಾಡ್ತಾರ. ಮುಂಜಾನೆ ಎದ್ದು ಜಲ್ದಿ ಎದ್ದೇಳಕ್ ಆಗ್ಲ ಅವ್ರಿಗೆ ಅಷ್ಟೇ. ಏಯಪ್ಪ, ಎಷ್ಟು ಚಂದ ಹೇಳ್ತಿಲ್ಲ ಮುಂಜಾನೆ ಹೇಳೋದು ಆಗ್ಲ ಅವ್ರಿಗೆ ಅಂತೇಳಿ. ನಾಚಿ ಬರಂಗಿಲ್ಲ ಹೆಂಗೆ ಹೇಳಿಕಿ? ಮನೆಗೆ ಎಷ್ಟಕ್ಕೆ ಎದ್ದೇಳ್ತಿದ್ರು ಅವ್ವ ಅವರೆಲ್ಲ, ನಾವೆಷ್ಟಕ್ಕೆ ಎದ್ದೇಳ್ತೀವಿ? ನೆನಪದನ ಅದವ್ರ? ಈಗ ಪೂರ್ತಿ ಮನಿ ಇದನ್ನೇ ಚೇಂಜ್ ಮಾಡಿಬಿಟ್ಟಿರಪ್ಪ ತೀರಾ. 8:30 9 ಆಗ್ಯದ, ಹೊರಗೆ ರಂಗೋಲಿ ಇಲ್ಲ. ನಿಮ್ಮ ದರಿದ್ರಿಗಳೇ. ಸುಂದ್ರವಣಿ, ನೀ ದರಿದ್ರ ಪರಿದ್ರ ಅನ್ಲಿಕ್ಕೆ ಹೋಗ್ಬೇಡ. ಹಂಗ ನಾ ಹೇಳ್ತೀನಿ ನೋಡು, ಯಾವಾಗಾರ ಆಗಲಿ ರಂಗೋಲಿ ಹಾಕ್ತಿವಿಲ್ಲ ನಾವು ಹೊರಗೆ. ನಾವು ಲೇಟಾಗಿ ಎದ್ದೇಳ್ಬೋದು, ಆದ್ರೆ ನಿನ್ನಂತ ಕೆಟ್ಟ ಮನಸ್ಥಿತಿ ಇಲ್ಲ ನಮಗೆ. ನಮ್ಮಷ್ಟಕ್ಕೆ ನಾವು ಇರ್ತೀವಿ ಅಷ್ಟೇ. ನಾವು ನಮ್ಮಷ್ಟಕ್ಕೆ ನಾವು ಇಲ್ಲಾರ್ದ ಮತ್ತೆ ಬೇರೆದವ್ರ ಸಂಬಂಧ ಇರ್ತೀವೇನು? ಊರು ತುಂಬ ಉಸಾಬರಿ ಮಾಡ್ಲಿಕ್ಕೆ ಹೋಗ್ತೇಲೆ ನೀನು. 9 ಕೆಲಸ ಮುಗಿಸಿ ಬರೀ ಹೊರಗೆ ಹೇಳ್ತಿದ್ದೆ. ಯಾವಾಗ ನೋಡಿದ್ರು ಊರಾಗ ಇಡೀ ಊರು ಮಂದಿನ ಹೇಳ್ತಾರೆ ನಿನ್ನ ಬಗ್ಗೆ. ನಾವು ಲೇಟ್ ಆಗಿದ್ರು ಮನೆ ಕೆಲಸ ಮಾಡ್ಕೊಂಡು ಮನೆಯಾಗೆ ಇರ್ತೀವಿ ಸುಂದ್ರಿ ವೈನಿ. ಬೇರೆಯವ್ರ ತಂಟೆಗೆ ಹೋಗಲ್ಲ, ಮತ್ತು ಆಮೇಲೆ ಯಾರ ಮನೆಗೆ ಹೋಗಿ ಏನು ಚುಚ್ಚಂಗಿಲ್ಲ ನಾವು. ನೀ ಸಣ್ಣಕ್ಕಾಗಿ ಹೆಚ್ಚಿಗೆ ಮಾತಾಡ್ಬೇಡ ಸೃಷ್ಟಿ. ನಾ ಹೇಳ್ತೀನಿ ನೋಡು, ಆಕಿ ಶ್ರುತಿ ಮಾತಾಡ್ತಾ ಅಂತೇಳಿ ನೀನು ಮಾತಾಡ್ಲಿಕತ್ತೇನಿ ಈಗ. ನಾ ಏನು ಹಚ್ಚೋದು ಚುಚ್ಚೋದು ಮಾಡಿದೆ ನೀನು? ಈಗ 4 ದಿನ ಆಯ್ತು ಬಂದು ಪಿಚ್ ಅಂತ. ನಿನಗೇನು ಗೊತ್ತದ ನನ್ನ ಬಗ್ಗೆ? ಊರಿಂದ ಬಂದಾಗಿಂತ ನೋಡ್ಲಿಕತ್ತೀನಲ್ಲ ನಿಮ್ಮ ಕ್ಯಾರೆಕ್ಟರ್ ಹೆಂಗದಂತೇಳಿ. ಒಂದು ಸ್ವಲ್ಪ ನಗುದಿಲ್ಲ, ಆಡುದಿಲ್ಲ, ಬರೀ ಯಾವಾಗ ನೋಡಿದ್ರೆ ಮುಖ ಕೆಟ್ಟ ಮಾಡ್ಕೊಂಡು ನಮ್ಮ ಮನೆ ಜಗಳ ಹಚ್ಚಿ ಸಾಕಾಗೋಲ್ಲ ಅಂತೇಳಿ ಬಾಜು ಮನೆಗೆ ಹೋಗಿ ಜ್ಯೋತಿಯವ್ರ ಮನೆಗೂ ಜಗಳ ಹಚ್ಚಲಿಕ್ಕೆ ಹೋಗಿದ್ರಂತ. ಪಾಪ ಅವ್ರ ಅತ್ತಿ ಫೋನ್ ಮಾಡಿ ಎಷ್ಟೊತ್ತನ ಗುಳಾಡಿದ್ರು. ಯಾಕೆ ಬೇಕ್ರಿ ನಿಮ್ಗೆ ಇವೆಲ್ಲ? ಮತ್ತೆ ಹಿಂಗಾದ್ರೆ ನಿನ್ ಬಗ್ಗೆ ಮರ್ಯಾದೆ ಬಾ ಅಂದ್ರೆ ಹೆಂಗ್ ಬರ್ತದ? ಸೃಷ್ಟಿ, ಹಂಗೆಲ್ಲ ಮಾತಾಡ್ಬಿಡಾಕಿ ದೊಡ್ಡಕ್ಕಿದ್ದಾಳಿಲ್ಲ, ಸಾರಿ ಕೇಳು. ಅಲ್ರಿ, ನಾ ಇದ್ದೇಳೇನ್ರಿ, ನಾ ಯಾಕೆ ಸಾರಿ ಕೇಳಿರಿ? ಬೇಡ ಮರಾಯ, ಆಕೆನ್ ಸಾರಿನೂ ಬೇಡ ಗಡಿಗಿನೂ ಬೇಡ. ರಗಡ್ ಹೆಂಡ್ತಿನ ತಲೆ ಮೇಲೆ ಹೊತ್ಕೊಂಡು ತಿರ್ಗಾಡ್ಲಿಕತ್ತಿರಳಪ್ಪ. ನೋಡಿ ನನಗೆ ಹೊಟ್ಟೆ ತುಂಬ್ತದ. ಅವ್ರ ಮನೆಗೆ ಬಂದು ನಾ ಇವತ್ತು ಊರಿಗೆ ಹೋಗಿ ಬರ್ತೀನಿ. ಇನ್ನೊಂದು 4 ದಿನ ಇರೋ ಹೋಗಂತಿ. ಏನು ಮಾತಾಡೋದಾಗಿಲ್ಲ, ನಮ್ದು ಬರೀ ಕೆಲಸ ಪಲಸ ಅಂತ ಆ ಕಡೆ ಈ ಕಡೆ ಹೋಗೋದಾಗ್ಯದ. ನೀನು ನಾವು ಬಂದಾಗ ಮನೆಗೆ ಇರಂಗಿಲ್ಲ, ಹಿಂಗಾಗಿ ಒಟ್ಟು ಕೂತ್ ಮಾತಾಡೋದಾಗಿಲ್ಲ. ಹೋಗಂತೀರಿ ಇನ್ನೊಂದು 4 ದಿನ. ಬೇಡಪ್ಪ ಯಪ್ಪ, ನಾ ಓದ್ತೀನಿ. ನಿಮ್ಮ ಹೆಂಡತಿದ್ರ ಜೊತೆನೇ ಮಾತಾಡ್ಕೊತ ಕೂಡ್ರಿ. ನಮ್ಮ ಅಕ್ಕ ತಂಗಿಯ ಜೊತೆ ಮಾತಾಡಕ್ ನಿಮಗೆಲ್ಲ ಟೈಮ್ ಇರ್ತದ ಯಪ್ಪ? ಹಂಗೇನಿಲ್ಲ ಸುಂದರಿ ಅಕ್ಕ, ಹಂಗ್ಯಾಕೆ ತಪ್ಪು ತಿಳ್ಕೊತಿ. ಇವತ್ತಿರು ನಾಳೆ ಹೋಗಂತ ಕಡೆಗೆ. ಇಲ್ಲಿ ಒಂದು ಸ್ವಲ್ಪ ಧಾರವಾಡಕ್ಕೆ ಹೋಗಿ ಬರಮಂತ. ಅಲ್ಲೊಬ್ರು ಡಾಕ್ಟರ್ ಚಲೋ ಇದ್ದಾರ, ಅವ್ರಿಗೆ ತೋರ್ಸ್ಕೊಂಡಾರ ಬರಮಂತ. ಹೋಗಿ ನೀನು ಸ್ವಲ್ಪ ನಿನಗ. ನನಗೇನಾಗ ದವಾಖಾನೆ ತೋರ್ಸ್ಲಿಕ್ಕೆ? ಮೊದಲ ನಿಮ್ಮ ಹೆಂಡತಿ ತೋರಿಸ್ರಿ, ಅವ್ರಿಗೆ ತೋರ್ಸಿಂದ ಆಮೇಲೆ ನೋಡಮಂತ ನನಗ. ಈಗೇ ನನ್ನ ತಲೆ ಕೆಟ್ಟದಂತೇಳಿ ಹುಚ್ಚಾಸ್ಪತ್ರೆಗೆ ಹೋಗ್ಬೇಕಂತ ಮಾಡಿರೇನು? ಏನಿನ ಹುಚ್ಕೊಡಿ, ಹಂಗ್ಯಾಕೆ ಅನ್ಕೋತಿ? ಅದು ಹಂಗಲ್ಲವ್ವ. ನೋಡು ಬಂತಲ್ಲಪ್ಪ ನಿನ್ನ ಬಾಯಾಗನೆ. ಮತ್ತೇನು ಹೆಂಡ್ತಿ ಹೇಳಣ ಹಚ್ಚಿ ಕಲ್ಸಿರ್ತಾಳ ಹುಚ್ಚಿಡದಕ್ಕಿಗೆ ದವಾಖಾನೆ ತೋರ್ಸಂತ. ಇಲ್ಲಿ ಬಂದು ನನಗೆ ಹೇಳಕ್ ಬರ್ತಾನಿವ. ಸುಂದ್ರಿ, ಎಲ್ಲದಕ್ಕೂ ಸಿಟ್ಟಿಗೆ ಇರಬೇಡ. ಅಣ್ಣ ಹೇಳೋದು ಒಂದು ಸ್ವಲ್ಪ ತಾಳ್ಮೆ ರೀತಿಯಿಂದ ಕೇಳು. ಹೋಗಿ ತೋರ್ಸ್ಕೊಂಬ ಸ್ವಲ್ಪ ದವಾಖಾನೆಗೆ. ಯಾಕವ್ವ ನೀನು ಹಂಗೆ ಅಂತೀಯಲ್ಲ, ನನಗೇನಾಗ ದವಾಖಾನೆ ತೋರಿಸ್ಲಿಕ್ಕೆ? ನೋಡು ಸುಂದ್ರಿ, ಒಂದು ಸ್ವಲ್ಪ ತಿಳ್ಕೊ. ನಿನಗೆ ಹೆಂಗೆ ತಿಳಿಸಿ ಹೇಳ್ಬೇಕಂತ ನನಗಂತೂ ಗೊತ್ತಾಗವಲ್ದು.
ತಮ್ಮದ್ರ ಜೊತೆ ಹೋಗಿ ಬಾ, ಯಾರೋ ಡಾಕ್ಟರ್ ಗೊತ್ತಿದ್ದಾರಂತ. ನಿನಗೇನು ಅವ್ರು ಇಂಜೆಕ್ಷನ್ನು ಗುಳಿಗೆ ಮಾಡಂಗಿಲ್ಲ. ಸುಮ್ಮ ಬೆಟ್ಟಿ ಒಂದಾಗಿ ಬಾ, ಹೋಗಿ ತಿಳಿಸಿ ಹೇಳ್ತಾರಂತ ಹೆಂಗಿರ್ಬೇಕು ಏನಂತೇಳಿ. ಅದಕ್ಕೆ ಹೋಗಿ ಬಾ, ರಾವಲ್ಲಿ ಅನ್ಬೇಡ. ನೋಡವ್ವ, ನನಗೆ ಏನೂ ಆಗಿಲ್ಲ. ನನಗೆಲ್ಲ ಆರಾಮನೇ ಇದ್ದೀನಿ, ನಾನು ಶಾಣೆಕಿನೂ ಇದ್ದೀನಿ. ನೀನು ಸ್ವಸ್ಥೇಲಿ ತೋರಿಸು ಮೊದಲು, ಹೋಗಿ ಕರ್ಕೊಂಡೋಗಿ. ಇಲ್ಲಾಂದ್ರೆ ನೀವು ಹೋಸರು ಮನೇಶ್ ಮಂದಿ ಒಂದು ಗಾಡಿ ತೊಗೊಂಡು ಹೋಗಿಬಿಡ್ರಿ. ನಿಮ್ಗೆ ಏನೋ ಹುಚ್ಚಿಡ್ದಂಗೆ ಆಗ್ಯದ, ಹೋಗಿ ತೋರ್ಸ್ಕೊಂಬೋರಿ ಎಲ್ಲರೂ ಹೋಗಿ. ನಾ ಆರಾಮದ್ದೀನಿ ಇದ್ದೀನಿ, ನನಗೇನಾಗಿಲ್ಲ. ಅತ್ತಿ, ನಾ ಹೇಳ್ರಿ ಆಕಿನ ಬಗ್ಗೆ, ಆಕೆ ಒಟ್ಟ ಚೇಂಜೇ ಆಗಂಗಿಲ್ರಿ. ನಾವು ಪಾಪ ಆಕಿನ ಸಂಬಂಧ ಇಷ್ಟು ಕೊರಗ್ತೀವಿ, ಆಕೆಗೆ ಏನಾದರೂ ಇದನ್ನೇ ಇಲ್ಲ ನೋಡಿ ಒಟ್ಟ. ಅಯ್ಯೋಯ್ಯವ್ವ, ನನ್ನ ಸಂಬಂಧ ನೀ ಕೊರಗ್ತೀಯ? ಇಟ್ಟಿದ್ದೆಲ್ಲ ನಿನ್ನ ನನ್ನ ಗಂಡಗೆ ಫಿಟ್ಟಿಂಗ್ ಹೋಗಿ ಅದು ಕೊರಗದಂತಾರನ. ಅದಕ್ಕೆ ಯಾವಾಗ ಹಂಪರ್ಕೊಂಡು ಹೋತಾಳಿಕೆ ಅನ್ನಂಗೆ ನಿಮ್ದೇನು ಗೊತ್ತಿಲ್ಲ ನನಗೆ. ನಿನ್ನಂಥ ಗುಣ ಇದ್ದವ್ರು ಬಂದ್ರಂದ್ರೆ ಮತ್ತೆ ಯಾವಾಗ ಹಂಪರ್ಕೊಂಡು ಹೋತಾಳ ಅನ್ನಂಗನೇ ಆತದ ನಮ್ಗೆ. ನಾವು ಹಂಗೆ ಆಗ್ಲಿಕ್ಕೆ ಕಾರಣನೇ ನೀವೇ ನೋಡಿ ಸುಂದ್ರಿವೇನಿ. ನೀವು ಬಂದಾಗ ನಕ್ಕೋತ ಆಡ್ಕೋತ ಚಂದಾಗೆ ನಮ್ಮ ಅತ್ತೆ ನಮ್ಮ ಜೊತೆ ಹೆಂಗಿರ್ತಾಳಲ್ಲ ಹಂಗೆ ನೀವು ಇದ್ರಂತಿಕ್ಕೋ ನಿಮ್ಮನ್ನ ರಾಣಿಗತೆ ನೋಡ್ಕೋತಿದ್ವಿ. ಬಂಧುಗಳೂ ಏನಿಲ್ಲ, ಎಲ್ಲದಕ್ಕೂ ಬರೀ ಏನಾರ ಒಂದು ಅನ್ನೋದೇ ಅಂದಾಗ ಮನುಷ್ಯಾಗ ಬೇಸರ ಆಗಿಬಿಡ್ತದವ. ಹಂಗಾದಾಗ ಹೌದವ ಯವ್ವ, ನಾವು ನಿಮ್ಗೆ ಬೇಸರ ಆಗಿವಿ. ತವ್ರ ಮನೆಗೆ ಒಂದು 4 ದಿನ ಇರ್ಬೇಕಂತ ಬಂದ್ರೆ ಇಂತಿಂಥ ಮಾತು ಅನ್ಸ್ಕೋಬೇಕು. ನಂದೆಂತ ಕರಮ್ ನೋಡು, ಸುಮ್ಮನೆ ಬಂದೆ ನಾನು ಬಡ್ಕೊಂಡು ತವ್ರ ಮನೆ ಅಂತೇಳಿ. ನಾ ಯಾಕಿರ್ಲಿ ಅವ್ವ, ಹೋಗ್ಬಿಡ್ತೀನಿ. ನಾ ಇನ್ನೊಂದ್ಸಲ ತವ್ರ ಮನೆಗೆ ಕಾಲಿಡಂಗಿಲ್ಲ ನಾನು. ಶ್ರುತಿ, ನೀನು ಆಕಿನ ಬಾಯಿಗೆ ಬಿದ್ದಂಗೆಲ್ಲ ಮಾತಾಡ್ಬೇಡ. ಬೇಸರ ಮಾಡ್ಕೋತಾಳಕಿ, ಗೊತ್ತಾಗಂಗಿಲ್ಲ ನಿನಗ. ಸ್ವಲ್ಪ ನಿನ್ ಬಳಿ ತಾಳ್ಮೆ ಶಕ್ತಿನೇ ಇಲ್ಲ ನೋಡಪ್ಪ ಮಾರಾಯ. ಅಲ್ರಿ, ನಾ ಏನಂದೆ, ಆಕಿ ಹಂಗ ತಾಳ್ಮೆಯಿಂದ ಇದ್ಲಂದ್ರ ನಾವು ತಾಳ್ಮೆಯಿಂದ ಇರ್ತೀವಿ ಅಂತ ಹೇಳಿಕತ್ತಿದ್ದೇರಿ ನಾನು. ಚಂದಾಗಿ ನೋಡ್ಕೋಬೇಕಂದ್ರೆ ಅವರು ಒಂದು ಸ್ವಲ್ಪ ನಮಗೆ ಹೊಂದ್ಕೊಂಡಿರ್ಬೇಕ ಇಲ್ರಿ. ನಂದೆಂತ ನೋಡೋದು ಬಂತು ನೋಡು ಯವ್ವ, ಈ ಕಣ್ಣಿಂದ ಏನೇನು ನೋಡ್ಬೇಕು ಏನು. ಈಕಿ ಯಾವಾಗಾರ ಚೇಂಜ್ ಆತಾಳವ ಇವಳು ಸುಂದ್ರಿ. ನೀನು ನನಗ ಹಲ್ಲ ಮಸಿ ತಾಯಿ ಅಂತಿಕಿ ತಾಯಿ. ಒಂದು ಸ್ವಲ್ಪ ಸ್ವಸ್ಥೆಯಲ್ಲಿ ತಿಳಿಸಿ ಹೇಳೋಳು ನೋಡು, ಹೆಂಗೆ ಕಲ್ಕೂತಂಗೆ ಕೂತ. ಏನು ತಿಳಿಸಾತಾರ? ನೀನ ಬಿಕ್ಕೊಂಬೀಳಿ ಅಗಳೇನೆ ಅಷ್ಟು ತಿಳಿಸಿ ಹೇಳಿನಿ. ನಿಂದ ನೀ ಬಿಡಂಗಿ ಇಲ್ಲ ಅಂತಿದ್ದೆಲ್ಲ, ಏನಾರ ಮಾಡ್ಕೊ ಹೋಗ ಕಡಿ. ಆಯ್ತಾ, ನಾವು ಹೋಗ್ಬರ್ತೀವಿ ನೋಡು ಊರಿಗೆ. ಈಗ ಬೇಡವಾ, ನಾಳೆ ಮುಂಚೆನೆ ಹೋಗ್ಬಿಡಕಂತಿ. ಇಲ್ಲಪ್ಪ, ನಾ ಹೋಗ್ತೀನಿ, ನನಗೆ ಮನ್ಸಿಗೆ ಬೇಜಾರಾಗ್ಯದ, ನಾ ಹೋಗ್ತೀನಿ. ನೋಡ್ ಸುಂದ್ರಿ ಅಕ್ಕ, ನೀ ಈಗ ಹೋದೆ ಅಂದ್ರ ಅವ್ವ ಸಂತನ ಅಳ್ಕೋತ ಕೂಡ್ತಾಳ. ನನ್ನ ಮಗಳು ಅಳ್ಕೋತ ಓದ್ಲು ಅಂತೇಳಿ ಹೇಳಿದ್ದು ಒಂದು ಸ್ವಲ್ಪ ತಿಳ್ಕೊ. ಒಂಚೂರು ನಕ್ಕೋತ ಆಡ್ಕೋತ ಇರು, ಅವನ ಜೊತೆ ಮಾತಾಡು, ಚಂದಾಗೆ ಸರಳ ರೀತಿಯಿಂದ ಹೋಗಕಂತಂತ. ನಾಳೆ ಮುಂಜಾನೆ ಕಳಿಸಿಬಿಡ್ತೀವಿ. ಕರೆಯಪ್ಪ, ನನಗೆ ಈಗ ಹಿಂಗಿದ್ದ ಸಂಬಂಧ ಏನು ಮಾಡ್ಬೇಕಂತಾನೆ ಗೊತ್ತಾಗೋಲಾಗ್ಬಿಟ್ಟದ. ನೀವು ಅಪ್ಪಬ್ಬ ಯಾವಾಗ ಬರ್ತಾನೆ? ಯಾವ ಊರಿಗೆ ಹೋಗ್ಯ ನಾವು ಯಾವಾಗ ಬರ್ತೀನಿ ಅಂತೇಳಣ? ನಾಳೆ ಬರ್ತಿರ್ಬೇಕು. ಭೇಟಿಯಾಗಿ ಹೋಗ್ಬೇಕಂತ ನಾನು ಇರ್ತೀನಿ, ಇನ್ನೂ ಬರಕ್ತಾ ಇರಲಿಲ್ಲ. ಭೇಟಿಯಾಗಿ ನಾಳೆ ಹೋಗ್ಬಿಡ್ತೀನಿ. ಆಯ್ತು, ಅಪ್ಪಗೆ ಭೇಟಿಯಾಗಿ ನಾಳೆ ಹೋಗಂತ ಸುಂದ್ರಿ ಅಕ್ಕ. ನಾ ಬಸ್ ಹತ್ತಿಸಿ ಬರ್ತೀನಿ ಅಂತ. ಈಗೇನು ಇದು ಮಾಡ್ಕೋಬೇಡ, ಒಂದು ಸ್ವಲ್ಪ ಚಂದಾಗಿರವು, ನಕ್ಕೋತಾಡ್ಕೋತ ಅವು ತ್ರಾಸ ಮಾಡ್ಕೋತಾಳ. ಆಯ್ತಳು. ಆದ್ರೆ ನಾನು ಬಡ್ಕೊಳ್ಳೋದು ಅವನ ಸಂಬಂಧನೇ ಅಪ್ಪ. ಮುಂಜಾನೆ ಎದ್ದುಗನೆ ಚಹಾ ಮಾಡ್ಕೊಂಡಿನಂತಲ್ಲ, ನನಗೆ ತ್ರಾಸ ಆದಂಗೆ ಆಗ್ಬಿಡ್ತು ನೋಡು. ಪಾಪ ವಯಸ್ಸಾಗಿರ್ತದ, ಮುಂಜಾನೆ ಎದ್ದು ನಿದ್ದಿಗಣಾಗಿರ್ತಾಳ. ಆ ಕಡೆ ಈ ಕಡೆ ಹೋಗೋಷ್ಟಿಗೆ ಎಲ್ಲಾರ ಬೀಳಿ ಮಾಡಲಿ, ಗ್ಯಾಸ್ ಹಚ್ಚಲಿಕ್ಕೆ ಹೋದ್ಲಂದ್ರೆ ಏನಾರ ಮಾಡ್ಕೊಂಡ್ಲಂದ್ರೆ ಅದು ಅಂಜಿಕೆ ನನಗೆ. ಅದಕ್ಕಂದಲೇ ಸಿಟ್ಟು ಬಂತು ನನಗೆ. ಹಂಗೇನಾಗಲ್ಲ, ನಾಳಿಂದ ಇವ್ರು ಎದ್ದು ಮಾಡ್ಕೊಡ್ತಾರೆ ಚಹಾನ. ನೀ ಎಲ್ಲ ಹಂಗೇನು ತಲೆ ಕೆಡ್ಸ್ಕೊಳಿಕ್ ಹೋಗ್ಬೇಡ. ಪಾಪ ಇದು ನನ್ನ ಮಗಳು ನನ್ನ ಸಂಬಂಧ ಬಡ್ಕೋತದ ಪ್ರಾಣಿ, ಆದ್ರೆ ಎಲ್ಲರ ಕೈಲೇ ಬಯಸ್ಕೋತದ. ಅದೇ ಬೇಜಾರವ ನನಗೆ. ಹೆಂಗಿದ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಈ ವಿಡಿಯೋದ ಸಂದೇಶ ಏನಂದ್ರೆ, ಗಂಡಸರಿಗೆ ನಿಮಗೂ ಕೆಲಸ ಇರ್ತದ ಇಲ್ಲ ಅನ್ನಂಗಿಲ್ಲ, ಆದ್ರೆ ಇದ್ದಿದ್ರಲ್ಲೇ ಸ್ವಲ್ಪ ಹೆಂಡತಿಗೆ ಟೈಮ್ ಕೊಟ್ಟು ಪ್ರೀತಿಯಿಂದ ಮಾತಾಡ್ಸಿದ್ರಿಂದ ಅವರು ಈ ಥರ ಮನೆ ತಿರುಗಾಡ್ಕೊಂಡು ಆಡ್ಕೊಳ್ಳೋದು, ಬೇರೆಯವ್ರ ಬಗ್ಗೆ ವಿಚಾರ ಮಾಡೋದು ಮಾಡಂಗಿಲ್ಲ ಅಂತೇಳಿ ನನ್ನ ಉದ್ದೇಶ ನೋಡ್ರಿ. ಈ ವಿಡಿಯೋದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ರಿ. ಆದರೂ ಎಲ್ಲರೂ ಭಾಳ ಚಂದ ಕಮೆಂಟ್ ಮಾಡ್ಲಿಕತ್ತೀರಿ. ನಿಮ್ಮ ಕಮೆಂಟ್ ಓದೋದು ನನಗೆ ಭಾಳ ಇಷ್ಟ ಆಗ್ತದೆ ನೋಡ್ರಿ. ಹಿಂಗೆ ಕಮೆಂಟ್ ಮಾಡ್ಕೋತ ಇರ್ರಿ ಅಂತ ಕೇಳ್ಕೊತೀನಿ ರೀ. ಹಂಗೆ ಬಾಜುಕಿನ ಗಂಟೆ ಟಣ್ಣಂತ ಹೊಡೀರಿ, ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.